ರಾಜ್ಯ ಕೇಸರಿ ಪಡೆಯಲ್ಲಿ ಹೆಚ್ಚಾಗ್ತಾ ಇದೆ ಕೋಲ್ಡ್ ವಾರ್. ಆಂತರಿಕ ವರದಿಯನ್ನ ಪಡೆಯಲಿಕ್ಕೆ BL ಸಂತೋಷ್ ಮುಂದಾಗ್ತಾ ಇದ್ದಾರೆ. ಯತ್ನಾಳ್ ಟೀಮ್ ಮತ್ತು ವಿಜೇಂದ್ರ ನಡುವೆ ಈ ಭಿನ್ನಾಭಿಪ್ರಾಯಗಳು ಪ್ರತಿದಿನ ಹೆಚ್ಚಾಗ್ತಾ ಇದ್ದಾವೆ. ಪ್ರತಿದಿನವೂ ಕೂಡ ಹೆಚ್ಚಾಗ್ತಾ ಇದೆ. ಪಕ್ಷದ ಭಿನ್ನ ಭಿನ್ನ ಹೇಳಿಕೆಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಕೂಡ ಯಾವುದೇ ರೀತಿ ಮನ್ನಣೆ ಸಿಗೋದಿಲ್ಲ. ಆಂತರಿಕ ಕಚ್ಚಾಟವೇ ಜಾಸ್ತಿ ಆದರೆ, ಆಂತರಿಕ ಜಗಳವೇ ಜಾಸ್ತಿ ಆದರೆ ಸರ್ಕಾರದ ವಿರುದ್ಧ ಹೋರಾಡುವಂಥ ಒಗ್ಗಟ್ಟು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯವಾಗುತ್ತಾ? ಸರ್ಕಾರದ ವಿರುದ್ಧ ಹೋರಾಟಕ್ಕೆ ವೇದಿಕೆ ಸಿಗುತ್ತಾ? ಹೀಗೆ ಮುಂದುವರೆದರೆ ವಿಪಕ್ಷಗಳಿಗೆ ಟಾಂಟ್ ಕೊಡಲು ಕಾಂಗ್ರೆಸ್ ಪಡೆ ಇದೇ ಬ್ರಹ್ಮಾಸ್ತ್ರ ಅಂತ ಭಾವಿಸ್ಬಿಡುತ್ತೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಕೂಡ BJPಯ ಆಂತರಿಕ ಕಚ್ಚಾಟ ಒಳಬೇಗುದಿ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ಈಗಲೇ ಅದನ್ನು ಸರಿಪಡಿಸದೆ ಹೋದರೆ ಮುಂಬರುವ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದ ಪೆಟ್ಟನ್ನಂತೂ ತಿನ್ನಬೇಕಾಗತ್ತೆ. ಸೊ ಈ ಕಾರಣದಿಂದಲೇ BJPಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಇದೀಗ ಸಂಪೂರ್ಣ ವಿವರವನ್ನು ಪಡೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಹೇಗಿರಬೇಕು ನಾಯಕತ್ವ ಅಂಥೇಳಿ. ಕರ್ನಾಟಕದ ನೋಡಿ ಹೇಳಿ ಕೇಳಿ BJPಗೆ ಇಡೀ ದೇಶದ ಚಿತ್ರಣ ನೀವು ತೆಗೆದುಕೊಂಡ್ರೆ BJPಗೆ ಬಹಳ ದೊಡ್ಡ ಅಧಿಕಾರದ ಹೆಬ್ಬಾಗಿಲು ಅಂದರೆ ಅದು ಕರ್ನಾಟಕದ ಹೊರತಾಗಿ ದಕ್ಷಿಣ ಭಾಗದಲ್ಲಿ ಇಲ್ಲಿವರೆಗೂ ಕೂಡ BJP ಯಾವ ರಾಜ್ಯದಲ್ಲೂ ಕೂಡ ಅಧಿಕಾರವನ್ನು ಸ್ಥಾಪಿಸಿಲ್ಲ. ಕರ್ನಾಟಕದಲ್ಲಿ ಅಧಿಕಾರವನ್ನು ಸ್ಥಾಪಿಸಿತ್ತು. ಅದು ನೀವು ಆಪರೇಷನ್ ಕಮಲ ಮಾಡಿದ್ರೋ, ಹೊಂದಾಣಿಕೆ ಸರ್ಕಾರ ಮಾಡಿದ್ರೋ, ಒಟ್ಟಲ್ಲಿ ಅಧಿಕಾರವನ್ನು ಸ್ಥಾಪಿಸಿದಂಥ ರಾಜ್ಯ ಅಂದರೆ ಕರ್ನಾಟಕವನ್ನೇ ಕಳೆದುಕೊಂಡ್ರೆ ಉಳಿದ ರಾಜ್ಯಗಳಿಗೆ ಹೋಗೋದು ಹೇಗೆ, ವ್ಯಾಪಿಸೋದು ಹೇಗೆ? ಸದ್ಯಕ್ಕಂತೂ ಕರ್ನಾಟಕದ BJPಯ ಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಹೇಳೋರಿಲ್ಲ ಕೇಳೋರಿಲ್ಲ. ಯಾರು ಏನು ಬೇಕಾದ್ರೂ ಮಾತನಾಡ್ಬೋದು. ಅಧ್ಯಕ್ಷರ ವಿರುದ್ಧವೂ ಮಾತನಾಡ್ಬೋದು, ಯಡಿಯೂರಪ್ಪನವ್ರ ವಿರುದ್ಧವೂ ಮಾತನಾಡ್ಬೋದು, ಹೈಕಮಾಂಡ್ ವಿರುದ್ಧವೂ ಮಾತನಾಡ್ಬೋದು. ಯಾರೂ ಕೂಡ ಕ್ರಮವನ್ನು ತೆಗೆದುಕೊಳ್ಳದ ರೀತಿಯಲ್ಲಿದ್ದಾರೆ. ಒಂದು ರೀತಿ ಅಶಕ್ತರಾಗಿದ್ದಾರಾ, ನಿಸ್ಸಹಾಯಕರಾಗಿದ್ದಾರಾ, ಅಸಹಾಯಕರಾಗಿದ್ದಾರಾ ಅನ್ನೋದು ಇಲ್ಲಿ ಡೌಟ್ ಕಾಣಿಸುತ್ತೆ. ಇದರ ಮಧ್ಯೆ ಈಗ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ವರದಿಯನ್ನು ತೆಗೆದುಕೊಳ್ತಾ ಇದ್ದಾರಂತೆ. ವರದಿ ತೆಗೆದುಕೊಳ್ಳಲಿಕ್ಕೆ ಸಂತೋಷ್ ಅವರು ಹೊರಗಿನವರು ಅಲ್ಲ. ಸಂತೋಷ್ ಅವರಿಗೆ ಯಾವುದೇ ವಿಚಾರ ಗೊತ್ತಿಲ್ಲ ಅಂತಿಲ್ಲ. ಪ್ರತಿಯೊಂದು ಕೂಡ BL ಸಂತೋಷ್ ಅವರ ಗಮನದಲ್ಲಿದೆ. ವರದಿಯನ್ನು ತೆಗೆದುಕೊಂಡು ಕ್ರಮಕ್ಕೆ ಮುಂದಾಗ್ತೀನಿ ಅನ್ನೋದು ಅದೊಂದು ಫಾರ್ಮಾಲಿಟೀಸ್ ಇರಬೇಕಷ್ಟೇ. ಆ ಫಾರ್ಮಾಲಿಟೀಸ್ ನಂತರದಲ್ಲಾದರೂ ಕೂಡ BJPಯ ಈ ಕಿತ್ತಾಟಕ್ಕೆ ಬ್ರೇಕ್ ಸಿಗುವಂಥ, BJPಯ ಈ ಬೇಗುದಿಗೆ ಕಡಿವಾಣ ಹಾಕುವಂಥ ಕ್ರಮ ನಿರೀಕ್ಷಿಸ್ಬೋದಾ? ಅದು ವರ್ಕೌಟ್ ಆಗತ್ತಾ? ದೇವರೇ ಗತಿ.